ದೇವರು ಏನು ಮಾಡ್ತಾನಂತೆ, ತಾನು ಬರುವಂಥ ಸಮಯದಲ್ಲಿ, ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವಂಥ ಸಮಯದಲ್ಲಿ ತನಗಾಗಿ ತನ್ನ ಮಕ್ಕಳಾಗಿ ಜೀವಿಸಿದಂಥವ್ರನ್ನ ಆತನ ಏನು ಮಾಡ್ತಾನೆ ಪುನರುತ್ಥಾನಗೊಳಿಸ್ತಾನೆ. ಏನು ಮಾಡ್ತಾನೆ ಅವರನ್ನು ಎಬ್ಬಿಸ್ತಾನೆ, ಅವರಿಗೆ ಮಹಿಮೆ ಶರೀರಗಳನ್ನು ಕೊಡ್ತಾನೆ, ಅವರನ್ನು ಯುಗ ಯುಗಾಂತರಗಳವರೆಗೆ ತನ್ನ ಬಳಿಯಲ್ಲಿಯೇ ಇರಬೇಕಂತೇಳಿ ಏನು ಮಾಡಿದಾನೆ, ಅವ್ರನ್ನ ಆರಿಸಿಕೊಂಡಿದ್ದಾನೆ. ಪ್ರೇಯರ್ ಹಲ್ಲೆಲೂಯಾ. ಈ ಮಣ್ಣಿನ ಶರೀರಕ್ಕೆ ರೋಗಗಳು ಬರ್ತವೆ, ಈ ಮಣ್ಣಿನ ಶರೀರಕ್ಕೆ ಗಾಯಗಳಾಗ್ತವೆ, ಈ ಮಣ್ಣಿನ ಶರೀರ ಚಿಂತೆಯಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಕಣ್ಣೀರಿನಲ್ಲಿ, ಗೋಳಾಟದಲ್ಲಿರುತ್ತೆ. ಆದರೆ ದೇವರು ನಮಗೆ ಕೊಡಲಿಕ್ಕೆ ಇರ್ತಕ್ಕಂಥ ಆ ಹೊಸ ಶರೀರಗಳು, ಈ ಹೊಸ ಶರೀರಗಳು, ಮಹಿಮೆಯ ಶರೀರಗಳು, ಅವು ಎಂದಿಗೂ ಕೂಡ ಏನಾಗಲ್ರಿ, ಅವು ಬಳಲಿ ಹೋಗೋದಿಲ್ಲ. ಅದಕ್ಕೆ ರೋಗ ಇಲ್ಲ, ಅದಕ್ಕೆ ಮರಣ ಇಲ್ಲ, ಅದಕ್ಕೆ ಕಣ್ಣೀರಿಲ್ಲ, ಅದಕ್ಕೆ ಗೋಳಾಟ ಇಲ್ಲ. ಅದು ನಿಜವಾದಂಥ ಸಮಾಧಾನವಾಗಿದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಇವತ್ತಿನ ದಿವಸ ನನಗೆ ನಿನಗೆ ಸಮಾಧಾನವನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಸತ್ಯವೇದದಲ್ಲಿ ಅನೇಕ ಸಾರಿ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಅರಸರುಗಳ ಪುಸ್ತಕವಾಗಿರೋ ಪೂರ್ವಕಾಲ ಇರ್ತಕ್ಕಂಥ ಪುಸ್ತಕಗಳಲ್ಲಿ ನಾವು ನೋಡುವಾಗ, ದೇವರು ಆ ರಾಜ್ಯದಲ್ಲಿ ಸಮಾಧಾನವನ್ನು ದಯಪಾಲಿಸಿದನು ಎಂಬುದಾಗಿ ನಾವು ಓದ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್. ಕಾರಣ ಏನು ಹೇಳ್ರಿ, ಅವರು ದೇವರ ಕಡೆಗೆ ತಿರುಗಿಕೊಂಡ್ರು, ಅವರು ತಮ್ಮ ತಪ್ಪುಗಳನ್ನು ಗ್ರಹಿಸಿಕೊಂಡ್ರು. ಅಯ್ಯೋ, ನಾವು ಇಷ್ಟು ದಿನ ಎರಡು ಮಾರ್ಗಗಳಲ್ಲಿ ಕಾಲಿಟ್ಟವರಾಗಿ ನಡೀತಾ ಇದ್ದೀವಿ. ಒಂದೇ ಮಾರ್ಗ, ಅದು ಸನಾತನ ಮಾರ್ಗ, ಅದು ಸಣ್ಣ ಮಾರ್ಗ, ಅದು ಜೀವದ ಮಾರ್ಗ, ಅದು ಹೊಸ ಮಾರ್ಗ, ಅದು ದೇವರ ಬಳಿಗೆ ಸೇರಿಸುವಂಥ ಮಾರ್ಗ. ಆ ಮಾರ್ಗವನ್ನು ನಾನು ತಿಳಿದುಕೊಂಡಿದ್ದೇನಲ್ಲೋ, ಅದೇ ಮಾರ್ಗದಲ್ಲಿ ನಾನು ಸ್ಥಿರವಾಗಿ ನಡಿಬೇಕಂತೇಳಿ ಯಾರು ನಡೀತಾ ಇರ್ತಾರೋ ಅವರಲ್ಲಿ ದೇವ್ರು ಏನು ಕೊಡ್ತಾನೆ ಸಮಾಧಾನವನ್ನು ಕೊಡ್ತಾನೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ಅನೇಕ ಅರಸರುಗಳು ದೇವರ ಕಡೆಗೆ ಪುನಃ ತಿರುಗಿಕೊಂಡಾಗ, ತಮ್ಮ ಪಾಪ ಕೃತ್ಯಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಪುನಃ ಅವರು ತಿರುಗಿದಾಗ, ದೇವರಂತೆ ಅವರ ಜೀವಿತದಲ್ಲಿ ಸಮಾಧಾನವನ್ನು ಕೊಟ್ಟನಂತೆ. ಹಲ್ಲೆಲೂಯಾ, ಪ್ರೈಸ್. ಯುದ್ಧಗಳನ್ನು ದೇವರು ನೀಗಿಸಿದ, ಹೋರಾಟಗಳನ್ನು ದೇವರು ತೆಗೆದುಹಾಕಿದ, ಕಳವಳಗಳನ್ನು ದೇವರು ತೊಲಗಿಸಿದ, ಶತ್ರುಗಳ ಕಾಟದಿಂದ ದೇವರು ಏನು ಮಾಡಿದ, ತಪ್ಪಿಸಿದ, ಅನಾರೋಗ್ಯಗಳನ್ನು ದೇವರು ಅವರ ಜೀವಿತದಿಂದ ತೆಗೆದು ಹಾಕಿದ, ಬರಗಾಲವನ್ನು ದೇವರು ಏನು ಮಾಡಿದ, ನೀಗಿಸಿದ. ಹಲ್ಲೆಲೂಯಾ. ಕಾರಣ ಒಂದೇ, ದೇವರ ಕಡೆಗೆ ಅವರು ತಿರುಗಿಕೊಂಡ್ರು. ಇವತ್ತು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಿಜವಾದಂಥ ಸಮಾಧಾನವನ್ನು ಈ ಭೂಲೋಕದಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಅದನ್ನು ನಾವೇನು ಮಾಡಬೇಕು, ಪರಿಪೂರ್ಣವಾಗಿ ನಾವು ಕಂಡುಕೊಳ್ಳುವವರಾಗಿ ಇರಬೇಕು. ಪರಿಪೂರ್ಣವಾಗಿ ಅದನ್ನು ನಾವು ಮನಗಾಣು ಜೀವಿಸುವಂಥವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆತನು ನನಗೆ ಮನಃಶಾಂತಿಯನ್ನು, ಆತನು ನಮಗೆ ಮನಃಶಾಂತಿಯನ್ನು ಕೊಡಬೇಕಂತೇಳಿ ಆತನು ಇಷ್ಟಪಟ್ಟು, ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಕಟಗಳ ಮಧ್ಯದಲ್ಲಿಯೂ ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ, ನಾನು